ಬೆಂಗಳೂರಲ್ಲಿ ಸಾವಿರಾರು ಗುಂಡಿಗಳಿದೆ, ದೊಡ್ಡ ದೊಡ್ಡ ಗುಂಡಿಗಳಿದೆ, ಬೃಹದಾಕಾರದ ಗುಂಡಿಗಳಿದೆ. ಆ ಗುಂಡಿಯಿಂದ ಜೀವ ಕಳ್ಕೊಂಡವರು ಅದೆಷ್ಟೋ ಜನ ಇದ್ದಾರೆ. ಆದ್ರೆ ಜಿಬಿಎ ಏನ್ ಮಾಡ್ತಾ ಇದೆ ಅಂತಂದ್ರೆ ಈ ಸಣ್ಣ ಪುಟ್ಟ ಗುಂಡಿಗಳನ್ನ ಮಾತ್ರ ಮುಚ್ಚುವಂತ ಕೆಲಸಗಳಾಗ್ತಾ ಇದೆ. ಸದ್ಯಕ್ಕೆ ಬೃಹದಾಕಾರದ ಗುಂಡಿಗಳು ಮಾತ್ರ ಇದೆ, ಆದ್ರೆ ಬೆರಳೆಣಿಕೆಯಲ್ಲಿ ಈ ಗುಂಡಿಗಳನ್ನ ಮುಚ್ಚುವಂತ ಕಾರ್ಯವನ್ನ ಜಿಬಿಎ ಮಾಡ್ತಾ ಇರೋದು. ಅದರಲ್ಲೂ ಸಣ್ಣ ಪುಟ್ಟ ಗುಂಡಿಗಳಿದೆಯಲ್ಲ ಅದನ್ನ ಮಾತ್ರ ಮುಚ್ಚುವಂತ ಕೆಲಸಗಳಾಗ್ತಾ ಇದೆ. ಅಶೋಕನಗರದಲ್ಲಿ ಸಣ್ಣ ಪುಟ್ಟ ಗುಂಡಿಗಳನ್ನ ಮಾತ್ರ ಮುಚ್ಚಿದ್ದಾರೆ. ಬಲಿಗಾಗಿ ಇನ್ನೂ ಕೂಡ ಈ ಅವಸ್ವರೂಪಿ ಗುಂಡಿಗಳು ಹಾಗೆ ಕಾದು ಕುಳಿತಿದೆ. ಗಂಟೆಗಳ ಒಳಗಡೆ ಜಿಬಿಎ ಅಧಿಕಾರಿಗಳು ನಗರದಲ್ಲಿರುವಂತಹ ರಸ್ತೆ ಗುಂಡಿಗಳನ್ನು ಮುಚ್ತೀವಿ ಅಂತ ಹೇಳಿ ಏನೊಂದು ಹೇಳಿಕೆಯನ್ನು ನೀಡಿದ್ರು. ಈಗ ಸದ್ಯದ ಮಟ್ಟಿಗೆ ನಾವು ಅಶೋಕನಗರ ವ್ಯಾಪ್ತಿಯಲ್ಲಿದ್ವಿ. ಅಶೋಕನಗರದಲ್ಲಿ ಇಲ್ಲಿಯೂ ಕೂಡ ಅಂದ್ರೆ ಅವರ ನೀಡಿರುವಂತಹ ಒಂದಷ್ಟು ಗಡುವುಗಳೇನಿದೆ ಅದೆಲ್ಲವೂ ಕೂಡ ಕೆಲವೊಂದು ಭಾಗದಲ್ಲಿ ಪೂರೈಸಿದ್ದಾರೆ ಅಂತಾನೆ ಹೇಳಬಹುದಾಗಿದೆ. ಈಗ ನೀವು ನೋಡ್ತಾ ಇರಬಹುದು ಈ ಒಂದು ರಸ್ತೆಯಲ್ಲಿ ಸಾಕಷ್ಟು ಇದು ಕೂಡ ಇತ್ತು. ಈಗ ಸದ್ಯದ ಮಟ್ಟಿಗೆ ಎಲ್ಲವನ್ನು ಕೂಡ ಅಂದ್ರೆ ಕ್ಲಿಯರ್ ಮಾಡಲಾಗಿದೆ. ಈ ಒಂದು ಕ್ಲಿಯರ್ ಮಾಡಿದಂತಹ ಸಂದರ್ಭದಲ್ಲಿ ಅಂದ್ರೆ ಅವರು ಏನು ಹೇಳಿಕೆಯನ್ನು ಕೊಟ್ಟಿದ್ರು, ನಗರದಲ್ಲಿ ಇರುವಂತಹ ರಸ್ತೆ ಗುಂಡಿಗಳನ್ನ ಆದಷ್ಟು ಬೇಗ ನಾವು ಕ್ಲಿಯರ್ ಅನ್ನ ಮಾಡ್ತೀವಿ, ಅದಕ್ಕೆ 48 ಗಂಟೆಗಳ ಕಾಲ ನಾವು ಶ್ರಮವನ್ನು ವಹಿಸ್ತೀವಿ ಅಂತ ಏನು ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ಸದ್ಯ ಕೆಲವು ರಸ್ತೆಗಳಲ್ಲಿ ಅವರ ಹೇಳಿಕೆಯಂತೆ ಈಗಾಗಲೇ ಗುಂಡಿಗಳನ್ನ ಮುಚ್ಚಿರುವಂತದ್ದು. ಅಂದ್ರೆ ಸಣ್ಣ ಪುಟ್ಟ ಇರುವಂತಹದ್ದು ಸಾಕಷ್ಟು ವಾಹನ ಸವಾರರಿಗೆ ತೊಂದರೆ ಕೂಡ ಆಗ್ತಾ ಇತ್ತು. ಅಂದ್ರೆ ರಾತ್ರಿ ವೇಳೆ ಬರುವಂತಹ ಸಂದರ್ಭದಲ್ಲಿ ಆಕ್ಸಿಡೆಂಟ್ಗಳ ಆಗುವಂತಹ ಒಂದು ಚಾನ್ಸಸ್ಗಳು ಕೂಡ ಇರುತ್ತೆ. ಹೀಗಾಗಿ ಇದನ್ನ ಬಹುಮುಖ್ಯವಾಗಿ ತೆಗೆದುಕೊಳ್ಬೇಕಾಗುತ್ತೆ. ಅಂದ್ರೆ ಯಾರು ಸಂಬಂಧಪಟ್ಟಂತಹ ಅಧಿಕಾರಿಗಳು ಅದರ ಕೇರ್ಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಹೀಗಾಗಿ ಅದು ಅವರ ಕರ್ತವ್ಯ ಕೂಡ. ಯಾಕಂದ್ರೆ ಟ್ಯಾಕ್ಸ್ ಗಳನ್ನು ಕೂಡ ಕಟ್ತಾರೆ, ಮತ್ತೆ ಅವರಿಗೆ ಬೇಕಾದಂತಹ ಒಂದು ರಸ್ತೆಗಳ ಇಲ್ಲದಿದ್ದಂತಹ ಸಂದರ್ಭದಲ್ಲಿ ಸಹಜವಾಗಿ ಸಾರ್ವಜನಿಕರಿಗೂ ಕೂಡ ಅದರಿಂದ ತೊಂದರೆ ಆಗುತ್ತೆ ಮತ್ತು ಅಪಘಾತಗಳು ಕೂಡ ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗ ಸದ್ಯದ ಮಟ್ಟಿಗೆ ಅವರು ಈ ಒಂದು ರಸ್ತೆಯಲ್ಲಿ ಯಾವುದೇ ರೀತಿಯಾದಂತಹ ಗುಂಡಿಗಳು ಇರದ ರೀತಿಯಲ್ಲಿ ಅವರು ಕ್ಲಿಯರ್ ಅನ್ನ ಮಾಡಿಕೊಂಡಿರುವಂತದ್ದು. ಶಾಂತಿನಗರದ ಮುಖ್ಯ ರಸ್ತೆ, ಪ್ರಮುಖ ರಸ್ತೆಯಲ್ಲಿ ಈ ಗುಂಡಿ ಗಂಡಾಂತರ ಹೆಚ್ಚಾಗಿದೆ. ಇದೇ ಜಾಗದಲ್ಲಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಕೂಡ ನಡೆಸಿತ್ತು. ಆದ್ರೆ ಜಿಬಿಎ ಈಗ ಏನ್ ಮಾಡಿದೆ ಅಂತಂದ್ರೆ ಅಲ್ಲಿರುವಂತಹ ಸಣ್ಣ ಪುಟ್ಟ ಗುಂಡಿಗಳಿಗೆ ಮಾತ್ರ ಗುಂಡಿಗಳನ್ನ ಮುಚ್ಚುವಂತ ಕೆಲಸವನ್ನ ಮಾಡಿದೆ. ಉಳಿದಂತ ಗುಂಡಿಗಳನ್ನ ಹಾಗೇ ಬಿಟ್ಟಿದೆ. ಇದ್ರ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡ್ ಬನ್ನಿ. ಕಳೆದ 2 ದಿನಗಳಿಂದ ಸಿಟಿಯಲ್ಲಿ ಇನ್ನೂ ಗುಂಡಿಗಳು ಹಾಗೇ ಇವೆ. ತುಂಬಾ ಸಮಸ್ಯೆ ಆಗ್ತಿದೆ ಎಂಬುದು ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡಿತ್ತು. ಮುಖ್ಯ ಆಯುಕ್ತರ ಗಮನಕ್ಕೂ ತಂದಿತ್ತು. 48 ಗಂಟೆ ಕಾಲ ಮುಖ್ಯ ಆಯುಕ್ತರ ಒಂದು ಕಡೆ ಡೆಡ್ ಲೈನ್ ನೀಡಿದ್ರು. ಬಟ್ ಕೆಲವೊಂದು ಕಡೆ ಮಾತ್ರ ಗುಂಡಿಗಳನ್ನ ಮುಚ್ಚಿದ್ದಾರೆ. ನಾನೀಗ ಶಾಂತಿನಗರದ ಮುಖ್ಯ ರಸ್ತೆಯಲ್ಲಿ ಇದ್ದೀನಿ. ಅಲ್ಲಿ ಸಹ ಒಂದ್ ಕಡೆ ಮೇನ್ ಸರ್ಕಲ್ ಇದು, 2 ಬದಿಯಲ್ಲಿ ವಾಹನ ಸಂಚಾರ ಆಗುತ್ತೆ. ಸದ್ಯಕ್ಕೆ ಗುಂಡಿಯನ್ನ ಈಗ ಮುಚ್ಚಿದ್ದಾರೆ. ಯಾಕಂದ್ರೆ ತುಂಬಾ ಆಳವಾಗಿ ಗುಂಡಿ ಇತ್ತು, ತುಂಬಾ ಬೃಹತ್ತಾಕಾರದಲ್ಲಿ ಗುಂಡಿ ಇತ್ತು. ಇದರಿಂದ ಟ್ರಾಫಿಕ್ ಸಮಸ್ಯೆ, ಅಪಘಾತ ಸಂಖ್ಯೆ ಜಾಸ್ತಿ ಆಗ್ತಿತ್ತು. ಯಾಕಂದ್ರೆ ಶಾಂತಿನಗರ ಮುಖ್ಯ ರಸ್ತೆಯಲ್ಲಿ ಸಾಕಷ್ಟು ವಾಹನಗಳ ಸಂಚಾರ ಆಗುತ್ತೆ, ಸಾಕಷ್ಟು ವೆಹಿಕಲ್ ಮೂವ್ಮೆಂಟ್ ಇರುತ್ತೆ, ತುಂಬಾ ಸಮಸ್ಯೆ ಆಗಿತ್ತು. ಸದ್ಯಕ್ಕೆ ಇದೀಗ ಗುಂಡಿ ಸಹ ಮುಚ್ಚಿದ್ದಾರೆ, ನೋಡ್ತಿರ್ಬೋದು. ಬಟ್ ಇನ್ನು 70% ಇನ್ನು ಗುಂಡಿ ಮುಚ್ಚಿಲ್ಲ. ಬೇಗ ಜಿಬಿಎ ಅಧಿಕಾರಿಗಳು ಅಲರ್ಟ್ ಆಗಬೇಕಾಗತ್ತೆ. ಯಾಕಂದ್ರೆ ಇಲ್ಲಿ ಶಾಂತಿನಗರದ ಸುತ್ತಮುತ್ತ ಎಲ್ಲ ರಸ್ತೆಯನ್ನ ಸದ್ಯಕ್ಕೆ ಕ್ಲೋಸ್ ಮಾಡಿದ್ದಾರೆ. ಇಲ್ಲಿ ಸಹ ಏನು ಈಗ ರಸ್ತೆಯನ್ನ ಮುಚ್ಚಿದ್ದಾರೆ. ಯಾಕಂದ್ರೆ ಈ ಒಂದು ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಗುಂಡಿ ಇತ್ತು, ತುಂಬಾ ಸಮಸ್ಯೆ ಆಗಿತ್ತು. ಒಂದ್ ಕಡೆ ವಾಹನ ಸವಾರರಿಗೆ ನಿತ್ಯ ನರಕ ಯಾತನೆ ಆಗಿತ್ತು, ಒಂದ್ ಕಡೆ ಟ್ರಾಫಿಕ್ ಸಮಸ್ಯೆ, ಮತ್ತೊಂದ್ ಕಡೆ ಅಪಘಾತಗಳ ಸಂಖ್ಯೆ ಜಾಸ್ತಿ ಆಗಿತ್ತು. ಸದ್ಯಕ್ಕೆ ಇದೀಗ ಗುಂಡಿಯನ್ನ ಮುಚ್ಚಿದ್ದಾರೆ. ಬಟ್ ಕೆಲವೊಂದು ಭಾಗದಲ್ಲಿ ಇನ್ನೂ ಗುಂಡಿಗಳು ಆಗಿವೆ, ತುಂಬಾ ಅಪಘಾತಗಳಾಗ್ತಿವೆ, ತುಂಬಾ ಸಮಸ್ಯೆ ಆಗ್ತಿದೆ. ಗುಂಡಿಯಿಂದ ಬೇಗ ಅಲರ್ಟ್ ಆಗಬೇಕಾಗುತ್ತೆ ಜಿಬಿಎ ಅಧಿಕಾರಿಗಳು, 5 ಪಾಲಿಕೆಯ ಕಮಿಷನರ್ಗಳು. ಯಾಕಂದ್ರೆ ಕೋಟ್ಯಾನ್ಗಟ್ಲೆ ಒಂದ್ ಕಡೆ ಫಂಡ್ ರಿಲೀಸ್ ಆಗುತ್ತೆ ಗುಂಡಿ ಮುಚ್ಚೋಕೆ, ರಸ್ತೆ ಡಾಂಬರೀಕರಣ ಹಾಕಲು. ಬಟ್ ಇದೀಗ ಕೆಲವೊಂದು ಕಡೆ ಮಾತ್ರ ಮಾಡಿದರೆ ಕಳಪೆ ಕಾಮಗಾರಿ ಮಾಡಬಾರದು. ಯಾಕಂದ್ರೆ ಇಲ್ಲಿ ಕ್ವಾಲಿಟಿಯಾಗಿ ಮುಚ್ಚಿದ್ದಾರೆ. ಇನ್ನು 1 ವಾರ ಬಿಟ್ರೆ ಇದು ಸಹ ಇನ್ನು ಓಪನ್ ಆಗುತ್ತೆ ಇಲ್ವೋ ಚೆಕ್ ಮಾಡಬೇಕಾಗುತ್ತೆ. ಹೀಗಾಗಿ ಬೇಗ ಎಲ್ಲೆಲ್ಲಿ ಗುಂಡಿಗಳಿದ್ದಾವೆ ಬೇಗ ಮುಚ್ಚಿ. ಬಟ್ ಇದೀಗ ಶಾಂತಿನಗರದ ಮುಖ್ಯ ರಸ್ತೆಯಲ್ಲಿ ಜಿಬಿಎ ಅಧಿಕಾರಿಗಳು ಗುಂಡಿ ಮುಚ್ಚಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ. ಬೆಂಗಳೂರಲ್ಲಿ ಸಾವಿರಾರು ಗುಂಡಿಗಳಿದೆ, ದೊಡ್ಡ ದೊಡ್ಡ ಗುಂಡಿಗಳಿದೆ, ಬೃಹದಾಕಾರದ ಗುಂಡಿಗಳಿದೆ. ಆ ಗುಂಡಿಯಿಂದ ಜೀವ ಕಳ್ಕೊಂಡವರು ಅದೆಷ್ಟೋ ಜನ ಇದ್ದಾರೆ. ಆದ್ರೆ ಜಿಬಿಎ ಏನ್ ಮಾಡ್ತಾ ಇದೆ ಅಂತಂದ್ರೆ ಈ ಸಣ್ಣ ಪುಟ್ಟ ಗುಂಡಿಗಳನ್ನ ಮಾತ್ರ ಮುಚ್ಚುವಂತ ಕೆಲಸಗಳಾಗ್ತಾ ಇದೆ. ಸದ್ಯಕ್ಕೆ ಬೃಹದಾಕಾರದ ಗುಂಡಿಗಳು ಮಾತ್ರ ಇದೆ, ಆದ್ರೆ ಬೆರಳೆಣಿಕೆಯಲ್ಲಿ ಈ ಗುಂಡಿಗಳನ್ನ ಮುಚ್ಚುವಂತ ಕಾರ್ಯವನ್ನ ಜಿಬಿಎ ಮಾಡ್ತಾ ಇರೋದು. ಅದರಲ್ಲೂ ಸಣ್ಣ ಪುಟ್ಟ ಗುಂಡಿಗಳಿದೆಯಲ್ಲ ಅದನ್ನ ಮಾತ್ರ ಮುಚ್ಚುವಂತ ಕೆಲಸಗಳಾಗ್ತಾ ಇದೆ. ಅಶೋಕನಗರದಲ್ಲಿ ಸಣ್ಣ ಪುಟ್ಟ ಗುಂಡಿಗಳನ್ನ ಮಾತ್ರ ಮುಚ್ಚಿದ್ದಾರೆ. ಬಲಿಗಾಗಿ ಇನ್ನೂ ಕೂಡ ಈ ಅವಸ್ವರೂಪಿ ಗುಂಡಿಗಳು ಹಾಗೆ ಕಾದು ಕುಳಿತಿದೆ.
48 ಗಂಟೆಗಳ ಒಳಗಡೆ ಜಿಬಿಎ ಅಧಿಕಾರಿಗಳು ನಗರದಲ್ಲಿರುವಂತಹ ರಸ್ತೆ ಗುಂಡಿಗಳನ್ನು ಮುಚ್ತೀವಿ ಅಂತ ಹೇಳಿ ಏನೊಂದು ಹೇಳಿಕೆಯನ್ನು ನೀಡಿದ್ರು. ಈಗ ಸದ್ಯದ ಮಟ್ಟಿಗೆ ನಾವು ಅಶೋಕನಗರ ವ್ಯಾಪ್ತಿಯಲ್ಲಿದ್ವಿ. ಅಶೋಕನಗರದಲ್ಲಿ ಇಲ್ಲಿಯೂ ಕೂಡ ಅಂದ್ರೆ ಅವರ ನೀಡಿರುವಂತಹ ಒಂದಷ್ಟು ಗಡುವುಗಳೇನಿದೆ ಅದೆಲ್ಲವೂ ಕೂಡ ಕೆಲವೊಂದು ಭಾಗದಲ್ಲಿ ಪೂರೈಸಿದ್ದಾರೆ ಅಂತಾನೆ ಹೇಳಬಹುದಾಗಿದೆ. ಈಗ ನೀವು ನೋಡ್ತಾ ಇರಬಹುದು ಈ ಒಂದು ರಸ್ತೆಯಲ್ಲಿ ಸಾಕಷ್ಟು ಇದು ಕೂಡ ಇತ್ತು. ಈಗ ಸದ್ಯದ ಮಟ್ಟಿಗೆ ಎಲ್ಲವನ್ನು ಕೂಡ ಅಂದ್ರೆ ಕ್ಲಿಯರ್ ಮಾಡಲಾಗಿದೆ. ಈ ಒಂದು ಕ್ಲಿಯರ್ ಮಾಡಿದಂತಹ ಸಂದರ್ಭದಲ್ಲಿ ಅಂದ್ರೆ ಅವರು ಏನು ಹೇಳಿಕೆಯನ್ನು ಕೊಟ್ಟಿದ್ರು, ನಗರದಲ್ಲಿ ಇರುವಂತಹ ರಸ್ತೆ ಗುಂಡಿಗಳನ್ನ ಆದಷ್ಟು ಬೇಗ ನಾವು ಕ್ಲಿಯರ್ ಅನ್ನ ಮಾಡ್ತೀವಿ, ಅದಕ್ಕೆ 48 ಗಂಟೆಗಳ ಕಾಲ ನಾವು ಶ್ರಮವನ್ನು ವಹಿಸ್ತೀವಿ ಅಂತ ಏನು ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ಸದ್ಯ ಕೆಲವು ರಸ್ತೆಗಳಲ್ಲಿ ಅವರ ಹೇಳಿಕೆಯಂತೆ ಈಗಾಗಲೇ ಗುಂಡಿಗಳನ್ನ ಮುಚ್ಚಿರುವಂತದ್ದು. ಅಂದ್ರೆ ಸಣ್ಣ ಪುಟ್ಟ ಇರುವಂತಹದ್ದು ಸಾಕಷ್ಟು ವಾಹನ ಸವಾರರಿಗೆ ತೊಂದರೆ ಕೂಡ ಆಗ್ತಾ ಇತ್ತು. ಅಂದ್ರೆ ರಾತ್ರಿ ವೇಳೆ ಬರುವಂತಹ ಸಂದರ್ಭದಲ್ಲಿ ಆಕ್ಸಿಡೆಂಟ್ಗಳ ಆಗುವಂತಹ ಒಂದು ಚಾನ್ಸಸ್ಗಳು ಕೂಡ ಇರುತ್ತೆ. ಹೀಗಾಗಿ ಇದನ್ನ ಬಹುಮುಖ್ಯವಾಗಿ ತೆಗೆದುಕೊಳ್ಬೇಕಾಗುತ್ತೆ. ಅಂದ್ರೆ ಯಾರು ಸಂಬಂಧಪಟ್ಟಂತಹ ಅಧಿಕಾರಿಗಳು ಅದರ ಕೇರ್ಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಹೀಗಾಗಿ ಅದು ಅವರ ಕರ್ತವ್ಯ ಕೂಡ. ಯಾಕಂದ್ರೆ ಟ್ಯಾಕ್ಸ್ ಗಳನ್ನು ಕೂಡ ಕಟ್ತಾರೆ, ಮತ್ತೆ ಅವರಿಗೆ ಬೇಕಾದಂತಹ ಒಂದು ರಸ್ತೆಗಳ ಇಲ್ಲದಿದ್ದಂತಹ ಸಂದರ್ಭದಲ್ಲಿ ಸಹಜವಾಗಿ ಸಾರ್ವಜನಿಕರಿಗೂ ಕೂಡ ಅದರಿಂದ ತೊಂದರೆ ಆಗುತ್ತೆ ಮತ್ತು ಅಪಘಾತಗಳು ಕೂಡ ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗ ಸದ್ಯದ ಮಟ್ಟಿಗೆ ಅವರು ಈ ಒಂದು ರಸ್ತೆಯಲ್ಲಿ ಯಾವುದೇ ರೀತಿಯಾದಂತಹ ಗುಂಡಿಗಳು ಇರದ ರೀತಿಯಲ್ಲಿ ಅವರು ಕ್ಲಿಯರ್ ಅನ್ನ ಮಾಡಿಕೊಂಡಿರುವಂತದ್ದು. ಶಾಂತಿನಗರದ ಮುಖ್ಯ ರಸ್ತೆ, ಪ್ರಮುಖ ರಸ್ತೆಯಲ್ಲಿ ಈ ಗುಂಡಿ ಗಂಡಾಂತರ ಹೆಚ್ಚಾಗಿದೆ. ಇದೇ ಜಾಗದಲ್ಲಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಕೂಡ ನಡೆಸಿತ್ತು. ಆದ್ರೆ ಜಿಬಿಎ ಈಗ ಏನ್ ಮಾಡಿದೆ ಅಂತಂದ್ರೆ ಅಲ್ಲಿರುವಂತಹ ಸಣ್ಣ ಪುಟ್ಟ ಗುಂಡಿಗಳಿಗೆ ಮಾತ್ರ ಗುಂಡಿಗಳನ್ನ ಮುಚ್ಚುವಂತ ಕೆಲಸವನ್ನ ಮಾಡಿದೆ. ಉಳಿದಂತ ಗುಂಡಿಗಳನ್ನ ಹಾಗೇ ಬಿಟ್ಟಿದೆ. ಇದ್ರ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡ್ ಬನ್ನಿ. ಕಳೆದ 2 ದಿನಗಳಿಂದ ಸಿಟಿಯಲ್ಲಿ ಇನ್ನೂ ಗುಂಡಿಗಳು ಹಾಗೆಯೇ ತುಂಬಾ ಸಮಸ್ಯೆ ಆಗ್ತಿದೆ ಎಂಬುದು ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡಿತ್ತು. ಮುಖ್ಯ ಆಯುಕ್ತರ ಗಮನಕ್ಕೂ ತಂದಿತ್ತು. 48 ಗಂಟೆ ಕಾಲ ಮುಖ್ಯ ಆಯುಕ್ತರ ಕಡೆ ಡೆಡ್ ಲೈನ್ ನೀಡಿದ್ರು. ಬಟ್ ಕೆಲವೊಂದು ಕಡೆ ಮಾತ್ರ ಗುಂಡಿಗಳನ್ನ ಮುಚ್ಚಿದ್ದಾರೆ. ನಾನೀಗ ಶಾಂತಿನಗರದ ಮುಖ್ಯ ರಸ್ತೆಯಲ್ಲಿ ಇದ್ದೀನಿ. ಅಲ್ಲಿ ಸಹ ಒಂದ್ ಕಡೆ ಮೇನ್ ಸರ್ಕಲ್ ಇದು, ಎರಡೂ ಬದಿಯಲ್ಲಿ ವಾಹನ ಸಂಚಾರ ಆಗುತ್ತೆ. ಸದ್ಯಕ್ಕೆ ಗುಂಡಿಯನ್ನ ಈಗ ಮುಚ್ಚಿದ್ದಾರೆ. ಯಾಕಂದ್ರೆ ತುಂಬಾ ಆಳವಾಗಿ ಗುಂಡಿ ಇತ್ತು, ತುಂಬಾ ಬೃಹತ್ತಾಕಾರದಲ್ಲಿ ಗುಂಡಿ ಇತ್ತು. ಇದರಿಂದ ಟ್ರಾಫಿಕ್ ಸಮಸ್ಯೆ, ಅಪಘಾತ ಸಂಖ್ಯೆ ಜಾಸ್ತಿ ಆಗ್ತಿತ್ತು. ಯಾಕಂದ್ರೆ ಶಾಂತಿನಗರ ಮುಖ್ಯ ರಸ್ತೆಯಲ್ಲಿ ಸಾಕಷ್ಟು ವಾಹನಗಳ ಸಂಚಾರ ಆಗುತ್ತೆ, ಸಾಕಷ್ಟು ವೆಹಿಕಲ್ ಮೂವ್ಮೆಂಟ್ ಇರುತ್ತೆ, ತುಂಬಾ ಸಮಸ್ಯೆ ಆಗಿತ್ತು. ಸದ್ಯಕ್ಕೆ ಇದೀಗ ಗುಂಡಿ ಸಹ ಮುಚ್ಚಿದ್ದಾರೆ, ನೋಡ್ತಿರ್ಬೋದು. ಬಟ್ ಇನ್ನು 70% ಇನ್ನು ಗುಂಡಿ ಮುಚ್ಚಿಲ್ಲ. ಬೇಗ ಜಿಬಿ ಅಧಿಕಾರಿಗಳು ಅಲರ್ಟ್ ಆಗಬೇಕಾಗತ್ತೆ. ಯಾಕಂದ್ರೆ ಇಲ್ಲಿ ಶಾಂತಿನಗರದ ಸುತ್ತಮುತ್ತ ಎಲ್ಲ ರಸ್ತೆಯನ್ನ ಸದ್ಯಕ್ಕೆ ಕ್ಲೋಸ್ ಮಾಡಿದ್ದಾರೆ. ಇಲ್ಲಿ ಸಹ ಏನು ಈಗ ರಸ್ತೆಯನ್ನ ಮುಚ್ಚಿದ್ದಾರೆ. ಯಾಕಂದ್ರೆ ಈ ಒಂದು ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಗುಂಡಿ ಇತ್ತು, ತುಂಬಾ ಸಮಸ್ಯೆ ಆಗಿತ್ತು. ಒಂದ್ ಕಡೆ ವಾಹನ ಸವಾರರಿಗೆ ನಿತ್ಯ ನರಕ ಯಾತನೆ ಆಗಿತ್ತು, ಒಂದ್ ಕಡೆ ಟ್ರಾಫಿಕ್ ಸಮಸ್ಯೆ, ಮತ್ತೊಂದ್ ಕಡೆ ಅಪಘಾತಗಳ ಸಂಖ್ಯೆ ಜಾಸ್ತಿ ಆಗಿತ್ತು. ಸದ್ಯಕ್ಕೆ ಇದೀಗ ಗುಂಡಿಯನ್ನ ಮುಚ್ಚಿದ್ದಾರೆ. ಬಟ್ ಕೆಲವೊಂದು ಭಾಗದಲ್ಲಿ ಇನ್ನೂ ಗುಂಡಿಗಳು ಆಗಿವೆ, ತುಂಬಾ ಅಪಘಾತಗಳಾಗ್ತಿವೆ, ತುಂಬಾ ಸಮಸ್ಯೆ ಆಗ್ತಿದೆ. ಗುಂಡಿಯಿಂದ ಬೇಗ ಅಲರ್ಟ್ ಆಗಬೇಕಾಗುತ್ತೆ ಜಿಬಿ ಅಧಿಕಾರಿಗಳು, 5 ಪಾಲಿಕೆಯ ಕಮಿಷನರ್ಗಳು. ಯಾಕಂದ್ರೆ ಕೋಟ್ಯಾನ್ಗಟ್ಲೆ ಒಂದ್ ಕಡೆ ಫಂಡ್ ರಿಲೀಸ್ ಆಗುತ್ತೆ ಗುಂಡಿ ಮುಚ್ಚೋಕೆ, ರಸ್ತೆ ಡಾಂಬರೀಕರಣ ಹಾಕಲು. ಬಟ್ ಇದೀಗ ಕೆಲವೊಂದು ಕಡೆ ಮಾತ್ರ ಮಾಡಿದರೆ ಕಳಪೆ ಕಾಮಗಾರಿ ಮಾಡಬಾರದು. ಯಾಕಂದ್ರೆ ಇಲ್ಲಿ ಕ್ವಾಲಿಟಿ ಆಗಿ ಮುಚ್ಚಿದ್ದಾರೆ. ಇನ್ನು 1 ವಾರ ಬಿಟ್ರೆ ಇದು ಸಹ ಇನ್ನು ಓಪನ್ ಆಗುತ್ತೆ ಇಲ್ವೋ ಚೆಕ್ ಮಾಡಬೇಕಾಗುತ್ತೆ. ಹೀಗಾಗಿ ಬೇಗ ಎಲ್ಲೆಲ್ಲಿ ಗುಂಡಿಗಳಿದ್ದಾವೆ ಬೇಗ ಮುಚ್ಚಿ. ಬಟ್ ಇದೀಗ ಶಾಂತಿನಗರದ ಮುಖ್ಯ ರಸ್ತೆಯಲ್ಲಿ ಜಿಬಿ ಅಧಿಕಾರಿಗಳು ಗುಂಡಿ ಮುಚ್ಚಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ,